ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಮಾದಕ ವ್ಯಸನ ಬೇಡ, ಬದುಕಿನ ಕನಸುಗಳಿಗೆ ರೆಕ್ಕೆ ಕೊಡಿ. ಇಂದು ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತು ಹಾಗೂ ಅಕ್ರಮ ಕಳ್ಳಸಾಗಾಟ ವಿರೋಧಿ ದಿನ. ಈ ದಿನ ಕೇವಲ ಆಚರಣೆಯ ದಿನವಲ್ಲ, ಯುವ ಜನತೆಗೆ ಎಚ್ಚರಿಕೆಯ ಸಂದೇಶ ನೀಡುವ ಮಹತ್ವದ ದಿನವಾಗಿದೆ. ಒಂದು ಸಿಗರೇಟಿನಿಂದ ಆರಂಭವಾಗುವ ಕೆಟ್ಟ ಅಭ್ಯಾಸ ಒಂದು ದಿನ ಮಾದಕ ವ್ಯಸನವಾಗಿ ಬದುಕನ್ನೇ ನಾಶಗೊಳಿಸಬಹುದು. ಮಾದಕ ವಸ್ತುಗಳು ದೇಹವನ್ನು ಮಾತ್ರವಲ್ಲ, ಮನಸ್ಸು, ಕುಟುಂಬ, ಶಿಕ್ಷಣ, ಉದ್ಯೋಗ ಹಾಗೂ ಭವಿಷ್ಯವನ್ನು ಕಸಿದುಕೊಳ್ಳುತ್ತವೆ. ವ್ಯಸನದ ಬಲೆಗೆ ಸಿಲುಕಿದ ಅನೇಕ ಯುವಕರು ತಮ್ಮ ಕನಸುಗಳನ್ನು ಕಳೆದುಕೊಂಡಿದ್ದಾರೆ. ಕೆಲವರು ಅಪರಾಧದ ಹಾದಿ ಹಿಡಿದರೆ ಇನ್ನು ಕೆಲವರು ತಮ್ಮ ಅಮೂಲ್ಯ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಇಂದಿನ ಯುವ ಜನತೆಯೇ ನಾಳಿನ ದೇಶದ ಶಕ್ತಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ, ಯುವಕ, ಯುವತಿಯು ಮಾದಕ ವ್ಯಸನದಿಂದ ದೂರವಿದ್ದು ಶಿಕ್ಷಣ, ಕ್ರೀಡೆ, ಕಲೆ ಹಾಗೂ ಉತ್ತಮ ಹವ್ಯಾಸಗಳತ್ತ ಗಮನ ಹರಿಸಬೇಕು. ಪೋಷಕರು ಸಹ ತಮ್ಮ ಮಕ್ಕಳ ಸ್ನೇಹ ಬಳಗ, ದಿನನಿತ್ಯದ ಚಟುವಟಿಕೆ ಹಾಗೂ ವರ್ತನೆಯ ಬಗ್ಗೆ ಕಾಳಜಿ ವಹಿಸಬೇಕು. ಶಿಕ್ಷಕರು, ಸಮಾಜ ಹಾಗೂ ಪ್ರತಿಯೊಬ್ಬ ನಾಗರಿಕರು ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ತಮ್ಮ ಪಾತ್ರವನ್ನು ನಿಭಾಯಿಸಬೇಕು. ಮಾದಕ ವಸ್ತುಗಳನ್ನು ಮಾರಾಟ ಮಾಡುವವರು ಅಥವಾ ಕಳ್ಳ ಸಾಗಾಟ ನಡೆಸುವವರ ಬಗ್ಗೆ ಮಾಹಿತಿ ದೊರೆತರೆ ತಕ್ಷಣವೇ ಪೊಲೀಸ್ ಇಲಾಖೆಗೆ ತಿಳಿಸುವುದು ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯವಾಗಿದೆ. ನೆನಪಿರಲಿ, ಮಾದಕ ವ್ಯಸನ ಕ್ಷಣಿಕ ಸುಖ ನೀಡಬಹುದು, ಆದರೆ ಜೀವನ ಪೂರ್ತಿ ದುಃಖವನ್ನೇ ನೀಡುತ್ತದೆ. ಶಿಕ್ಷಣ ನಿಮ್ಮ ಭವಿಷ್ಯವನ್ನು ಕಟ್ಟುತ್ತದೆ, ಮಾದಕ ವ್ಯಸನ ನಿಮ್ಮ ಭವಿಷ್ಯವನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದ ಇಂದೇ ಸಂಕಲ್ಪ ಮಾಡೋಣ, ಡ್ರಗ್ಸ್ಗೆ ಇಲ್ಲ, ಆರೋಗ್ಯಕರ ಜೀವನಕ್ಕೆ ಹೌದು. ವ್ಯಸನ ಮುಕ್ತ ಯುವ ಜನತೆ, ಬಲಿಷ್ಠ ಸಮಾಜ, ಅಭಿವೃದ್ಧಿ ಹೊಂದಿದ ಭಾರತ. ನಿಮ್ಮ ಒಂದು ಸರಿಯಾದ ನಿರ್ಧಾರ ನಿಮ್ಮ ಕುಟುಂಬದ ನಗು, ನಿಮ್ಮ ಬದುಕಿನ ಯಶಸ್ಸು. ಮಾದಕ ವ್ಯಸನದಿಂದ ದೂರವಿರಿ, ಇತರರನ್ನು ದೂರವಿರಿಸಿ. ಆರೋಗ್ಯಕರ, ಸುರಕ್ಷಿತ ಹಾಗೂ ಸಂತೋಷದ ಜೀವನವನ್ನು ಕಟ್ಟಿಕೊಳ್ಳಿ. ಇದು ಸಮಾಜದ ಹಿತಕ್ಕಾಗಿ ಅಬು ನ್ಯೂಸ್ನ ವಿಶೇಷ ಸಂದೇಶ.